ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ ಗುಗ್ಗು 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 ಕಿವಿ ಕೇಳಿಸುತ್ತೆ ನನಗೆ. ನಾಯ್ಸ್ ಪೊಲ್ಯೂಷನ್ ಮಾಡಬೇಡ. ಕೂಗಿದ್ರೆ ಹಾ ಅನ್ಬೇಕು ಅಥವಾ ಹೂ ಅನ್ಬೇಕು. ಸುಮ್ನೆ ಇದ್ಬಿಟ್ರೆ ಪೊಲ್ಯೂಷನ್ ಏನ್ ಪ್ಯೂರ್ ಆಗಲ್ಲ. ಹಾಲಿಂದ ನಿನ್ನ ಕೂಗ್ತಾನೆ ಇದ್ದೀನಿ ಗೊತ್ತಾ. ಹೆಸರಿಡ್ ಕರೆದ್ರೆ ಹಾನು ಅಂತೀನಿ, ಹೂನು ಅಂತೀನಿ. ಏನ್ ಓದ್ತಿದ್ಯಾ? ಲೀಚ್ ಗೊತ್ತಾ ನಿನ್ಗೆ? ನೋಡಿದ್ಯಾ ಅದನ್ನ? ಜಿಗಣೆ ತಾನೆ, ಅದೇ ಕಚ್ಚಿದ್ರೆ ರಕ್ತ ಇರುತ್ತಲ್ಲ ಅದು. ನಾನು ಪ್ಯೂರ್ ವೆಜ್ಜು, ರಕ್ತ ಗಿಕ್ತ ಹೀರಲ್ಲ. ಇದಾ ಈ ಬುಕ್ ನಾನು ಓದಿದ್ದೀನಿ. ಓಯ್ ಕೋಳಿಮರಿ, ನೀನು ಯಾವಾಗ ಯಾವ ಕಾದಂಬರಿ ಓದಿದ್ಯಾ? ನಾನು ಓದಿದ್ದು ನೀನು ಕೇಳಿದ್ದು. ನೀನ್ ಓದಿದ್ರೇನು ನಾನು ಓದಿದ್ರೇನು ಎರಡು ಒಂದೇ ತಾನೆ. ಓದೋದಕ್ಕೂ ಕತೆ ಕೇಳೋದಕ್ಕೂ ಏನು ವ್ಯತ್ಯಾಸ ಇಲ್ಲ. ಕತ್ತೆಗೆ ಹಸಿ ಹುಲ್ಲು ಒಂದೇ, ಒಣಗಿರೋ ಹುಲ್ಲು ಒಂದೇ. ಕತ್ತೆನೋ ಅನ್ನು ಜಿಗಣೆನೋ ಅನ್ನು, ಕ್ಷಣಕ್ಕೆ ಒಂದೊಂದ್ ಪ್ರಾಣಿ ಹೆಸರು ಹೋಲಿಸ್ಬೇಡ ನೀನು. ಸಾಕು, ನಾನ್ ನೋಡಕ್ ಅಷ್ಟೊಂದ್ ಕೆಟ್ಟದಾಗಿದ್ದೀ ನಾನು. ಇನ್ ಕಂಟೆಸ್ಟ್ ಮಾಡಿಸ್ಬೇಕು ಕಣ. ಏಯ್, ಈಗ ಹೋಗ್ತೇ ಇಲ್ವೋ ನೀನು? ಅನಿ, ನೀನು ಓದೋ. ತಗೋ ಓದು. ಕತೆ ತುಂಬಾ ಚೆನ್ನಾಗಿದೆ. ಹೀರೋಯಿನ್ ಗೊತ್ತಾ? ಹೀರೋನ ಕೊಂದಿರೋದು. ಸಾರಿ 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 ಸಾರಿ. ಇಂಟ್ರೆಸ್ಟಿಂಗ್ ಆಗಿ ಓದ್ತಾ ಇದ್ದೆ, ಕ್ಯೂರಿಯಾಸಿಟಿನೇ ಹಾಳು ಮಾಡಿ. ಅನಿ, ನಿನ್ನ ಕ್ಯೂರಿಯಾಸಿಟಿ ಏನೋ ಹಾಳಾಯ್ತಪ್ಪ, ಆದರೆ ನನ್ನ ಕ್ಯೂರಿಯಾಸಿಟಿ ಇನ್ನೂ ಹಾಗೇ ಇದೆ. ಅಲ್ಲ ಕಣೋ, ಎಲ್ಲ ವಿಷಯದಲ್ಲೂ ಪರ್ಟಿಕ್ಯುಲರ್ ಆಗಿರೋ ನೀನು ಅಹಲ್ಯ ಪ್ರಮೋಷನ್ ವಿಷಯದಲ್ಲಿ ಮಾತ್ರ ಯಾಕೆ ಅವ್ರು ಮಾತಾಡಿದ್ದೆ ಸರಿ ಅನ್ನೋ ಹಾಗೆ ಬಿಹೇವ್ ಮಾಡಿದೆ? ಇಲ್ವಲ್ಲ, ನಾನು ಆ ರೀತಿ ಇರ್ಲಿಲ್ವಲ್ಲ. ಇದ್ದೆ. ಕಂಪನಿ ರೂಲ್ಸ್ ಬ್ರೇಕ್ ಮಾಡಿದ್ದು ಅವ್ರ ತಪ್ಪು. ಆದರೂ ತಪ್ಪು ಮಾಡಿದವ್ರ ಜೊತೆ ಮಾತಾಡೋ ಹಾಗಿರ್ಲಿಲ್ಲ ನೀನು ಮಾತಾಡಿದ ರೀತಿ. ನಾನು ಯಾಕಾಗಿ ಮಾತಾಡಿದೆ ಅಂತ ನಿನಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ ಅಣ್ಣ. ನೀನು ಅವ್ರ ಮಾತನ್ನ ಕೇಳಿ ತುಂಬಾನೇ ಇಂಪ್ರೆಸ್ ಆದೆ ಅನ್ಸುತ್ತೆ ಅಲ್ವಾ? ನಾನು ಇಂಪ್ರೆಸ್ ಆದೆ ಅಂತ ಹೇಳಿಲ್ವಲ್ಲ. ನನಗ್ಯಾಕೋ ನೀನು ಇಂಪ್ರೆಸ್ ಆದಂಗೆ ಕಾಣಿಸ್ತು ಕಣ. Hey, hey you, stop! ಅಕ್ಕ, ಸಾರಿ ಅಕ್ಕ,
ನಾನು ಬೇಕು ಅಂತ ಮಾಡಲಿಲ್ಲ, ಸಡನ್ ಆಗಿ ಬಾಯಿಗೆ ಬಂದ್ಬಿಡ್ತು. ಸಾರಿ ಕಣೆ. ನಾನು ಅದನ್ನು ಅಡುಗೆ ಮನೆಯಲ್ಲೇ ಬಿಟ್ಬಿಟ್ಟೆ. ನೀನು ಯಾಕೆ ಇಲ್ಲಿವರೆಗೂ ತೊಗೊಂಡು ಬಂದಿದ್ಯಾ? ಬಿಟ್ಬಿಡು. ಸಾರಿ ಕಣೆ ಅಕ್ಕ, ಹಳ್ಳಿ ಬಗ್ಗೆ ಮರ್ತ್ಬಿಡು ಅಂತ ನಾವೇ ನನಗೆ ಫೋರ್ಸ್ ಮಾಡ್ತೀವಿ. ಕೊನೆಗೆ ಯಾವುದೋ ವಿಷಯಕ್ಕೆ ನೀನು ಮಾತಾಡದೆ ಹೋದ್ರು ನಾವೇ ಮಾತಾಡಿ ನಿನಗೆ ಹಳೇದೆಲ್ಲ ನೆನಪಿಸ್ಬಿಡ್ತೀವಿ. ಸಾರಿ. ನೋಡು ಮತ್ತೆ ಅದೇ ತಪ್ಪು ಮಾಡ್ತಿದ್ಯಾ? ಬೇಡ ಅಂದಿದ ತಕ್ಷಣ ಬಿಟ್ಬಿಟ್ರೆ ಆ ವಿಷಯ ಅಲ್ಲಿಗೆ ಮುಗ್ದೋಗುತ್ತೆ. ಮತ್ತೆ ಕಂಟಿನ್ಯೂ ಮಾಡ್ತಿದ್ಯಾ? ಯಾಕಂದ್ರೆ ನೀನು ನೊಂದ್ಕೊಂಡಿರೋದು ಕಾಣಿಸ್ತಿದ್ಯಲ್ಲ. ಇಲ್ಲಿ ನೋಡು, ನನ್ನ ಕಣ್ಣಲ್ಲಿ ನೋಡು, ನನ್ನ ಮುಖದಲ್ಲಿ ನೋಡು. ನಿಂಗೆಲ್ಲಾದ್ರೂ ನೋವು ಕಾಣಿಸ್ತಿದ್ಯಾ? ಇಲ್ಲಿ ನಾವು ಕಾಣಿಸ್ದೇ ಇದ್ರು ಒಳಗಡೆ ನಾವು ಇದ್ದೇ ಇರುತ್ತಲ್ವಾ. ಪರವಾಗಿಲ್ವೇ? ತುಂಬಾ ಸೀರಿಯಸ್ ಆಗಿ ಮಾತಾಡೋದನ್ನೆಲ್ಲ ಕಲ್ತ್ಬಿಟ್ಟಿದ್ಯಾ? ನನ್ನ ತಂಗಿ ಇನ್ನೂ ಚಿಕ್ಕವಳು, ನೀನ್ ಈ ತರ ಎಲ್ಲ ಸೀರಿಯಸ್ ಆಗಿ ಮಾತಾಡಬಾರ್ದು. ನೋಡಮ್ಮ, ನೀನು ಅಮ್ಮ ಹಳ್ಳಿ ವಿಷಯನ ಮರ್ತ್ಬಿಡು ಅಂದಿದ ತಕ್ಷಣ ಅದನ್ನ ಮರೆಯೋದಕ್ಕಾಗಲ್ಲ. ಹಾಗಂತ ನೀವ್ ನೆನ್ಪಿಸ್ದಾಗ ಮಾತ್ರ ಅದು ನನಗೆ ನೆನಪಾಗಿ ನೋವು ಕೊಡುತ್ತೆ ಅಂತನೂ ಅಲ್ಲ. ಅದು ಇದ್ದಿದ್ದೆ, ನೆನ್ಸ್ಕೊಂಡಾಗ ನೋವಾಗುತ್ತೆ, ಆಮೇಲೆ ಹೊರಟು ಹೋಗುತ್ತೆ. ಅದನ್ನ ಕಂಟಿನ್ಯೂ ಮಾಡಿದ್ರೆ ತಾನೆ ಅದು ನೋವು ಕೊಡೋದು. ಈಗ ಅದನ್ನೆಲ್ಲ ಬಿಟ್ಟು ಎಕ್ಸಾಮ್ಸ್ ಹತ್ರ ಬರ್ತಿದೆ, ಓದ್ಕೋ. ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿದ್ಯಾ? ಇಷ್ಟೊತ್ತಿಗಾಗ್ಲೇ ನೀನ್ ರಿವಿಷನ್ ಸ್ಟಾರ್ಟ್ ಮಾಡ್ಬೇಕಿತ್ತು. ಕೂತ್ಕೊಂಡು ಓದ್ಕೋ. ಕ್ಷಮಿಸಿದ್ಯಾ ತಾನೆ? ಏ ನೋ 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 ನೋ, ಬೆಡ್ ಮೇಲೆ ಕುತ್ಕೊಂಡು ಓದಿದ್ರೆ ನಿದ್ದೆ ಬರುತ್ತೆ. ಏನ್ ಎದ್ದೇಳು. ಸಿಚುವೇಶನ್ ತಮಾಷೆ ಆಗಿರ್ಲಿ, ಸೀರಿಯಸ್ ಆಗಿರ್ಲಿ ಅಥವಾ ಹೇಗೆ ಇದ್ರು ನೀನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾತ್ರ ಮಿಸ್ ಆಗಲ್ಲ ಅಲ್ವಾ? ಬ್ಲಡಿ ರಾಸ್ಕ್, ನಾನು ಅಣ್ಣನ ಕೊಲ್ಲೋದಕ್ಕೆ ಬಂದಿದ್ಯಾ? ಸಿಗು ನನ್ನ ಕೈಗೆ ನೀನು. ಏಯ್ ನಿಂತ್ಕೊಳ್ಳೋ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಹೇ ಮೀರಾ, ಬೇಡ ಅಂತ ಹೇಳ್ದೆ ಅಲ್ವಾ? ಮೇಲೆ ಜೋರ ಗಾಳಿ ಬೀಸ್ತಾ ಇತ್ತು. ಗಾಳಿ ವಿಂಡೋಗ್ ಬಡಿದ್ರೆ ಇಷ್ಟೊಂದು ಜೋರಾಗಿ ಸೌಂಡ್ ಬರುತ್ತಾ ಸಾಕು? ಏಯ್ ಹೊಳಿ ಮರಿ, ಗಾಳಿಗೆ ಗಿಡ ಮರನೇ ಬೀಳುತ್ತಂತೆ, ಇನ್ ವಿಂಡೋ ಸೌಂಡ್ ಬರಲ್ವಾ? ನಮ್ಮೂರಲ್ಲಿ ಕ್ವಾರಿಲ್ ಕಲ್ಲೊಡೆಯಕ್ಕೆ ಪಟಾಕಿ ಸಿಡಿಸ್ತಾರೆ, ಆ ರೀತಿ ಢಮ್ ಅಂತ ಶಬ್ದ ಬಂತು. ಹಾ, ನಂಗಂತೂ ಮೂವಿಲ್ ಗನ್ ಫೈರ್ ಮಾಡ್ತಾರಲ್ಲ ಡಮಾರ್ ಅಂತ, ಆ ತರ ಶಬ್ದ ಕೇಳ್ತು. ಅಲ್ವಾ ಅಲ್ವಾ? ನಮ್ಮ ಹಳ್ಳಿಲಿ ತೋಟಕ್ಕೆ ಮಂಗಗಳು ಉಗ್ದಾಗ ಮಂಗಗಳು ನೋಡ್ಸೋದಕ್ಕೆ ಗಾಳಿಲಿ ಹಂಗೆ ಗುಂಡಾರ್ಸೋದು. ಏಯ್ ಪ್ರಣಾಮ್, ಇನ್ಮೇಲೆ ನೀನು ಮೀರಾ ಜೊತೆ ಸೇರ್ಕೊಂಡು ಸಿನಿಮಾ ನೋಡೋದನ್ನ ಕಡಿಮೆ ಮಾಡು. ಸುಂದ್ರ, ನೀನು ಅಷ್ಟೇ, ಹಳ್ಳಿಗೆ ಹೋಗ್ಬೇಡ. ಅರೆ ಇದೇನೋ ಈ ತರ ಮಾತಾಡ್ತಿದ್ಯಾ? ಶಬ್ದ ಹೇಗ್ ಬಂತು ಅಂತ ಅವ್ರು ಹೇಳ್ತಿದ್ರೆ ನನಗ್ ಸಿನಿಮಾ ನೋಡ್ಬೇಡ ಅಂತ ಹೇಳ್ತಿದ್ಯಾ, ಅವ್ರಿಗೆ ಹಳ್ಳಿಗೆ ಹೋಗ್ಬೇಡ ಅಂತ ಹೇಳ್ತಿದ್ಯಾ. ಏನೋ ಮಿಸ್ ಹೊಡಿತಿದೆ. ಸಾಕು, ಏನ್ ಮುಚ್ಚಿಡ್ತಿದ್ಯಾ? ಏಯ್ ಕೋಳಿ ಮರಿ, ನೀನ್ ಜೇಮ್ಸ್ ಬಾಂಡ್ ಬುದ್ಧಿನ ಎಲ್ಲರೂ ಹತ್ರ ತೋರ್ಸಕ್ ಬರ್ಬೇಡ. ನಾಳೆ ಎಕ್ಸಾಮ್ ಇದೆ ತಾನೆ, ಹೋಗಿ ಓದ್ಕೋ ಹೋಗು. ನಾನು ಓದ್ಕೊಳ್ದೇ ಇದ್ರು ಎಕ್ಸಾಮ್ ಅಲ್ಲಿ 98% ತೆಗಿತೀನಿ. ಇನ್ನೂ 2% ಇದೆ ತಾನೆ, ಓದಿದ್ರೆ ಅದು ಬರುತ್ತೆ. ಹೋಗು ಓದ್ಕೋ. ಅಣ್ಣ,
ಮೇಲೆ ಗಾಜು ಹೊಡಿತು ಅಂದ್ರಲ್ಲ ನಾನು ಕ್ಲೀನ್ ಮಾಡ್ತೀನಿ. ಏಯ್ ಸುಂದ್ರ, ಈಗ ಬೇಡ ಕಣೋ, ಕತ್ಲಲ್ಲಿ ಕೈಗೆ ಗ್ಲಾಸ್ ಚುಚ್ಕೊಂಡ್ರೆ ಕಷ್ಟ. ಬೆಳಗ್ಗೆ ಕ್ಲೀನ್ ಮಾಡು. ಹೋಗು. ಸರಿ ಅಣ್ಣ. ಹಾಂ ಅಮ್ಮ, ನೀವು ಮಲ್ಕೊಂಡು. ಮೀರಾ, ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಬೇಕಾ? ಆಯ್ತು, ರೂಮಿಗೆ ಹೋಗ್ತೀನಿ, ಬೈಬೇಡ. ಯಾರದು? ಯಾರದು? ತಪ್ಪಿಸ್ಕೊಂಡ್ಬಿಟ್ಟ. ಸಿಕ್ಕಿದ್ರೆ ಅವ್ನು ತಿಥಿ ಮಾಡ್ತಾ ಇದ್ದೆ. ಅಣ್ಣ, ನಿನಗೇನು ಆಗಿಲ್ಲ ತಾನೆ? ತೀರಾ ಹತ್ರದಿಂದನೇ ಬುಲೆಟ್ ಫೈರ್ ಆಯ್ತು. ಏನು ಆಗಿಲ್ಲ ತಾನೆ? ಅನಿ, ನನಗೇನು ಆಗಿಲ್ಲ ಕಣೋ, ಗಾಬರಿ ಆಗ್ಬೇಡ. ಅವ್ನು ಯಾರು ಅಂತ ಗೊತ್ತಾಯ್ತಾ? ಅವ್ನು ಸಿಕ್ಕದ್ನಾ? ತಪ್ಪಿಸ್ಕೊಂಡ್ಬಿಟ್ಟ. ಆದ್ರೆ ಅವ್ನು ಯಾರು ಅಂತ ಕಂಡಿಡಿಬೋದಣ್ಣ. ನನ್ನ ಹತ್ರ ಸಾಕ್ಷಿ ಇದೆ. ಸರಿ, ಇದನ್ನ ಪೊಲೀಸವ್ರಿಗೆ ಹ್ಯಾಂಡ್ ಓವರ್ ಮಾಡೋಣ. ಅವರೇ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವ್ರು ನನ್ನ ಕೈಗೆ ಸಿಗ್ಬೇಕಾಗಿತ್ತಣ್ಣ. ಛೇ, ಯಾಕೋ? ಏನಿಲ್ಲ ಅಣ್ಣ, ನಿನ್ಗೇನು ಆಗ್ಬಾರ್ದು. ನಿನ್ನಂತ ದೇವ್ರಂತ ಮನುಷ್ಯನ ಕೊಲ್ಲೋ ಮನ್ಸು ಅದ್ ಯಾರ್ಗಣ ಬರುತ್ತೆ? ಅನಿ, ಈ ವಿಷಯ ಮನೇಲಿ ಯಾರಿಗೂ ಗೊತ್ತಾಗಲ್ಬೇಡ. ಕಾಮ್ ಡೌನ್. ಅಕ್ಕ, ಈ ಕಿಟ್ಕಿ ನಿಂಗೇನ್ ಮಾಡಿತ್ತು? ಯಾಕದ್ರ ಮೇಲೆ ಅಷ್ಟು ಕೋಪ ತೋರಿಸ್ತಿದ್ಯಾ? ಏಯ್, ನಿಂಗೇನಾಯ್ತು? ನೀನ್ಯಾಕೋ ನನ್ ಮೇಲೆ ಹೀಗೆ ಎಗರಾಡ್ತಿದ್ಯಾ? ನಂಗೆ ಗೇಮ್ ಫೋಕಸ್ ಮಾಡಕ್ ಆಗ್ತಿಲ್ಲ. ಅಪ್ಪಣ್ಣ, ಆಡ್ತಿರೋದು ಮೊಬೈಲ್ ಗೇಮು, ಫೋಕಸ್ ಬೇರೆ ಕೇಡು. ನಾನಿಲ್ಲೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಬಗ್ಗೆ ಫೋಕಸ್ ಮಾಡ್ತಿದ್ದೀನಿ. ಇವನಿಗೋ ಗೇಮ್ ಹುಚ್ಚು. ಅದ್ಯಾವ್ ಸೀರಿಯಸ್ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯೋ? ಏನ್ ಥರ್ಡ್ ವರ್ಲ್ಡ್ ವಾರ್ ಶುರು ಆಗುತ್ತಾ? ಅಬ್ಬಾ, ನೀನ್ ಹೀಗೆ ಮಾಡು, ನನ್ನ ಅಮ್ಮನ ಕಡೆ ಕಂಪ್ಲೇಂಟ್ ಮಾಡ್ತೀನಿ ಅಷ್ಟೇ. ಅಮ್ಮನ ಬಗ್ಗೆ ಹೆದರಿಕೆ ತೋರಿಸ್ತೀನೋ ಕಪೀಶ? ಸ್ವಲ್ಪ ಅಣ್ಣನ ಬಗ್ಗೆನೂ ಕೇರ್ ಮಾಡು. ನಂಗೇನೋ ಸಾಕೇತ್ ಸುಳ್ಳು ಹೇಳ್ತಿದ್ದಾನೆ ಅಂತ ಅನ್ನಿಸ್ತಿದೆ. ಅಲ್ಲ, ಗಾಳಿ ಎಷ್ಟೇ ಜೋರಾಗಿ ಬಡಿಲಿ, ಕಿಟಕಿ ಬಾಗ್ಲು ನಾವ್ ಅವಾಗ ಕೇಳಿದ್ವಲ್ಲ ಅಷ್ಟು ಜೋರಾಗಿ ಸೌಂಡ್ ಮಾಡುತ್ತಾ? ಈಗ ನನ್ನನ್ನೇ ನೋಡು, 50 ಸರಿ ಕಿಟಕಿ ಬಾಗ್ಲನ್ನ ಹಾಕಿ ತೆಗ್ದು ಮಾಡ್ತಿದ್ದೀನಿ. ಅವಾಗ ಬಂತಲ್ಲ ಆ ತರ ಶಬ್ದ ಏನಾದ್ರೂ ಬಂತ? ಕಿಟಕಿ ಗ್ಲಾಸ್ ಏನಾದ್ರೂ ಹೊಡಿತಾ? ಆದ್ರೆ ಅಲ್ಲಿ ಒಂದ್ಸರಿ ಗಾಳಿ ಬೀಸಿದ್ದಕ್ಕೆ ಕಿಟಕಿ ಗ್ಲಾಸ್ ಹೊಡೆದೋಯ್ತಂತೆ. ಅದ್ ಹೇಗೋ ಆಗುತ್ತೆ? ನಾನ್ ಬೆಟ್ಟು ಮಾಡ್ತೀನಿ, ಸಾಕೇತ್ ಸುಳ್ಳು ಹೇಳ್ತಿದ್ದಾನೆ. ಅಣ್ಣ ಯಾಕೆ ಸುಳ್ಳು ಹೇಳ್ತಾನೆ? ಕಮಾನ್, ಇವೆರಡು ಬೆರಳಲ್ಲಿ ಒಂದ್ ಬೆರಳು ಮುಕ್ಕು. ಹೋಯ್ತು ಆಟ, ಶುರುವಾಯ್ತಾ ಈ ಬೆರಳ್ ಕುಮಾರನ್ ಭವಿಷ್ಯ. ಅಣ್ಣ ಯಾಕೆ ಸುಳ್ಳು ಹೇಳ್ತಾನಂತ ಮೊದ್ಲೇಳು. ಇನ್ವೆಸ್ಟಿಗೇಟ್ ಮಾಡ್ಬೇಕು ಕಣೋ. ಇನ್ವೆಸ್ಟಿಗೇಟ್ ಬೇರೆ ಮಾಡ್ಬೇಕಾ? ಕಣೋ, ಪ್ರಣಮ್, ನಾವ್ ಎಷ್ಟೊಂದ್ ಮೂವೀಸ್ ನೋಡಿದೀವಿ, ಅದ್ರಲ್ಲಿ ಹೀರೋ ಸುಳ್ಳು ಹೇಳ್ತಿದ್ದಾನೆ ಅಂತ ಅಂದ್ರೆ ಏನೋ ಒಂದ್ ಸೀರಿಯಸ್ ಮ್ಯಾಟರ್ ಆಗ್ತಿರ್ಬೇಕು ಅಂತ ತಾನೆ. ಏನೋ ಮಾಡ್ತಿದ್ಯಾ ಪ್ರಣಮ್? ನೀನೇ ನೋಡು, ನನ್ ಕಿಟಕಿ ಬಾಗಿಲನ್ನ ಎಷ್ಟು ಸರಿ ಹಾಕಿ ತೆಗ್ದು ಮಾಡ್ದೆ. ಗ್ಲಾಸ್ ಏನಾದ್ರೂ ಹೊಡಿತಾ? ಅರೆ ಸಾಕು.
ಪ್ರಣಮ್ ಆಮೇಲೆ ಬಾ ಮೀರಕ್ಕ ನನ್ ಸ್ಕೂಲ್ ಪ್ರಾಜೆಕ್ಟ್ ಮಾಡ್ಕೊಡು ಅಂತ ಮಾಡ್ಕೊಡ್ತೀನ ಕೇಳು. ಏನಂದ? %% ಶ್ಯೂರ್ ಸಾಕೇತೇನೋ ಮುಚ್ಚಿಡ್ತಾ ಇದ್ದಾನೆ. ಅಕ್ಕ ಬೇಗ ಬಾ, ಊಟ ಮಾಡೋಣ, ಹೊಟ್ಟೆ ಹಸಿತಿದೆ. ಇರೇ ಚಿಕ್ಕಪ್ಪನೂ ಬರ್ಲಿ, ಒಟ್ಟಿಗೆ ಊಟ ಮಾಡೋಣ. ಚಿಕ್ಕಪ್ಪನ್ ಕಾಯ್ತಾ ಕೂತ್ಕೊಳ್ಬೇಕಾ? ದಿನ ಇಷ್ಟೊತ್ತಿಗೆಲ್ಲ ಬಂದ್ಬಿಡ್ತಾ ಇದ್ರು, ಇವತ್ ಯಾಕೋ ಲೇಟ್ ಆಯ್ತಲ್ಲ. ಇವತ್ ಚಿಕ್ಕಪ್ಪ ಮನೆಗ್ ಬರೋ ಡೌಟು. ಅಮ್ಮ ನೀವ್ ಯಾವ ಕೆಲ್ಸನೂ ಉಳಿಸ್ಕೊಳಲ್ಲ, ಜಗಳ ಮಾಡಿ ಎಲ್ಲ ಹಾಳ್ ಮಾಡ್ಕೊಳ್ತೀರಾ ಅಂತ ಬೈದ್ರು. ಅದಕ್ಕೆ ಚಿಕ್ಕಪ್ಪ ಇವತ್ ಕೆಲ್ಸ ಹುಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ. ಅವ್ರು ಕೆಲ್ಸ ಸಿಗೋ ತನಕ ಅವ್ರ ಮನೆಗ್ ಬರಲ್ಲ ಅನ್ಸುತ್ತೆ. ಅಮ್ಮ, ನಾನ್ ನಿನ್ಗೆ ಎಷ್ಟ್ ಸಲ ಹೇಳಿದೀನಿ ಚಿಕ್ಕಪ್ಪ ದುಡಿಯಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಬೈಬೇಡ ಅಂತ. ನೀನೇನೋ ಹೇಳ್ತೀಯ ಕಣೆ. ದುಡಿಯೋರೊಬ್ರು ತಿನ್ನೋರು 4 ಜನ ಅಂದರೆ ಎಷ್ಟು ಕಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ಬೆಂಗಳೂರಲ್ಲಿ ಬದುಕೋದಂದ್ರೆ ಸುಲಭನಾ? ಅಮ್ಮ, ಈಗ ನಮ್ಗೇನು ತೊಂದರೆ ಆಗಿದೆ? ಪ್ಲೀಸ್ ಅಮ್ಮ, ನೀನು ಕೆಲಸ ಮಾಡ್ತಿಲ್ಲ, ಸುಮ್ಮನೆ ತಿನ್ಕೊಂಡು ಅಲಿತಿದ್ಯಾ ಅಂತ ಯಾರಿಗಾದ್ರೂ ಚುಚ್ಚು ಮಾತಾಡಿದ್ರೆ ಮನ್ಸಿಗೆ ತುಂಬ ಹಿಂಸೆ ಆಗತ್ತೆ. ಚಿಕ್ಕಪ್ಪ ಹಣಕಾಸಿನ ಸಹಾಯ ಮಾಡದೇ ಇರ್ಬೋದು, ಆದರೆ ಅವ್ರ ಮನೇಲಿರೋದ್ರಿಂದ ಏನೋ ಒಂಥರ ಧೈರ್ಯ ಇರತ್ತಮ್ಮ. ಗಂಡಿಕ್ಕಿಲ್ದಿರೋ ಈ ಮನೆಗೆ ಅವ್ರು ಗಂಡು ಮಗನಾಗಿರ್ತಾರೆ ಅನ್ಕೊಂಡಿದ್ದೆ, ಆದರೆ ಈ ಮನೆಗೆ ಗಂಡು ಮಗನಾಗಿರೋದು ನೀನು. ಅಮ್ಮ ಪ್ಲೀಸ್. ನಾನು ಯಾರನ್ನು ಸುಮ್ಮನೆ ಬಿಡಲ್ಲ, ಯಾರನ್ನು ಸುಮ್ಮನೆ ಬಿಡಲ್ಲ. ಕೆಲಸ ಕೊಡ್ತೀನಿ ಅಂತ ಹೇಳಿ ಸುಮ್ಮನೆ ಸದಾಯಿಸ್ತಾರೆ. ನಾನು ಬದಲಾಗಿದ್ದೀನಿ ಅಂತ ಹೇಳಿದ್ರು ಯಾರು ನಂಬಲ್ಲ. ನಾನು ಬದಲಾಗಿದ್ದೀನಿ. ಇದೇ ಅಲ್ವಾ ನೀನು ಹೇಳಿದ ಧೈರ್ಯ? ಚಿಕ್ಕಪ್ಪ, ನೀವೀಗ ಒಳಗಡೆ ಬನ್ನಿ ಚಿಕ್ಕಪ್ಪ. ನಾನು ದುಡಿತೀನಿ ಹಾಲ್ಯ, ದುಡಿತೀನಿ. ಮನೇಲಿ ಯಾರಿಗೂ ಯಾವ ಪ್ರಾಬ್ಲಮ್ ಆಗ್ಬಾರ್ದು ಹಂಗ್ ದುಡಿತೀನಿ. ದುಡಿತೀನಿ. ಸರಿ, ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ ಚಿಕ್ಕಪ್ಪ. ನೀವು ಒಳಗಡೆ ಬನ್ನಿ ಚಿಕ್ಕಪ್ಪ. ದುಡಿತಾರೆ. ಮಕ್ಕಳ ಏಳಿಗೆಗೆ ಆಗದಿದ್ದವರು ದುಡ್ದು ನಮ್ಮನ್ನು ಸಾಕ್ತಾರೆ. ಅಮ್ಮ, ಅಕ್ಕ ಚಿಕ್ಕಪ್ಪಂಗ್ ಬುದ್ಧಿ ಮಾತು ಹೇಳಿ ಬರೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಆಗುತ್ತೆ. ನನಗಷ್ಟೊತ್ತು ತಡ್ಕೊಳಕ್ ಆಗಲ್ಲ, ಹೊಟ್ಟೆ ತಾಳ ಆಗ್ತಿದೆ. ಪ್ಲೀಸ್ ಬಡ್ಸು. ಒಬ್ಬೊಬ್ರು ಒಂದೊಂದ್ ಥರ ಆಡ್ತೀರ ಕಣೆ. ತಿನ್ನು. ತಪ್ಪಿಸ್ಕೊಂಡ್ಬಿಟ್ಟ. ಆದ್ರೆ ಅವನು ಯಾರು ಅಂತ ಕಂಡುಹಿಡಿಬೋದಣ್ಣ. ನನ್ನ ಹತ್ರ ಸಾಕ್ಷಿ ಇದೆ.
ಅಯ್ಯೋ ನನಗಿದ್ಯಾಕೆ? ಇದನ್ನ ನಾನು ನನ್ನ ಸಂತೋಷಕ್ಕೆ ಕೊಡ್ತಾ ಇದ್ದೀನಿ. ಹೇಗೆ ಸಾಧ್ಯ? ಇಟ್ಸ್ ಇಂಪಾಸಿಬಲ್.